ಇವರು ಶ್ರೀಮತಿ ಯಮುನಾ ಮೂರ್ತಿ, ಹಿರಿಯ ನಟಿ, ಬೆಂಗಳೂರು. ಯಮುನಾ ಮೂರ್ತಿಯವರು ಆಕಾಶವಾಣಿ ನಾಟಕ ವಿಭಾಗದ ನಟಿಯಾಗಿ, ನಾಟಕ ನಿರ್ಮಾಪಕಿಯಾಗಿ 3 ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. 8ನೇ ವಯಸ್ಸಿಗೆ ಸತ್ಯವನ ಸಾವಿತ್ರಿ ನಾಟಕದ ಮೂಲಕ ಬಣ್ಣ ಹಚ್ಚಿ, 12ನೇ ವಯಸ್ಸಿನಲ್ಲಿ ಪರ್ವತವಾಣಿಯವರ ಬಹದ್ದೂರ ಗಂಡು ನಾಟಕದಲ್ಲಿ ಪಾತ್ರವಹಿಸಿ ಹವ್ಯಾಸಿ ರಂಗಭೂಮಿಯ ಪ್ರಥಮ ನಟಿಯಾದರು. ಕಥಕ್ಕಳಿ ನೃತ್ಯ ಕಲಾವಿದೆ ಯಮುನಾ ಮೂರ್ತಿ BSc ಪದವೀಧರೆ. ನಟ SV ರಾಮಚಂದ್ರಮೂರ್ತಿ ಅವರ ಪತ್ನಿ. ತಮ್ಮದೇ ಯಾಮಿನಿ ಕ್ರಿಯೇಷನ್ಸ್ ಮೂಲಕ 10 ಕಿರುಚಿತ್ರಗಳನ್ನು ನಿರ್ಮಿಸಿದ್ದಾರೆ. ನಮ್ಮ ತಾಯಿ ಗಿರ್ಮಾಜಿ ಫ್ಯಾಮಿಲಿಯವರು. ಅವರು ತಮಿಳಲ್ಲಿ ಮಾತಾಡೋದು, ತಮಿಳು ಬರೆಯೋದು ಎಲ್ಲ ಮಾಡ್ತಾಯಿದ್ರು. ಕರ್ನಾಟಕ ಸಂಗೀತ ಚೆನ್ನಾಗಿ ಕಲ್ತ್ಕೊಂಡಿದ್ರು. ಹಾರ್ಮೋನಿಯಂ ನುಡಿಸ್ತಾ ಇದ್ರು, ಎಲ್ಲ ಮಾಡ್ತಿದ್ರು. ನಮ್ಮ ತಂದೆ ಸಾಂಗ್ಲಿ ವಂಶದವರಾದರೂ ಕೂಡ ಹೊಳೆನರಸೀಪುರದಲ್ಲಿ ಹುಟ್ಟಿ ಬೆಳೆದವರು. ಅವ್ರ ಮನೆಯಲ್ಲಿ ಮಾತೃಭಾಷೆ ಅವ್ರದ್ದು ಇದ್ದಿದ್ದು ಕನ್ನಡ. ಅಮ್ಮನ ಮನೇಲಿ ಮರಾಠಿ ಮಾತಾಡ್ತಾಯಿದ್ರು. ನಮ್ಮದು ಒಂಥರ ವಿಚಿತ್ರ ಮರಾಠಿ, ಅದು ಯಾವುದು ಎಲ್ಲ ಮಿಕ್ಸ್ಚರ್ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ನಾವು ಬರ್ತಾ ಏನು ಮಾಡಿದ್ರೆ ಅಪ್ಪನ ಜೊತೆಗೆ ಸೇರಿಕೊಂಡು ಕನ್ನಡನೇ ಮಾತಾಡೋದು ಶುರು ಮಾಡಿಬಿಟ್ಟು ಮರಾಠಿ ಬಿಟ್ವಿ. ನಮ್ಮ ಮನೇಲಿ ಆವಾಗ ನನಗೊಬ್ಬ ಅಕ್ಕ, ಒಬ್ಬ ಅಣ್ಣ, ಒಬ್ಬ ತಂಗಿ ಇದ್ದಾಳೆ, ನಮ್ಮ ಮಧ್ಯದವಳು. ನಮ್ಮ ತಂದೆ ತಾಯಿ ಒಂಥರ ನಾವು ತುಂಬ ಬಡತನದಲ್ಲೇ ಬೆಳೆದ್ವಿ ಅಂತ ಹೇಳ್ಬೋದು. ನಮ್ಮ ತಂದೆ ಮದುವೆ ಮಾಡ್ಕೊಂಡು ಬಂದಾಗ, ಸಂಸಾರ ಶುರು ಮಾಡುವಾಗ ಒಂದು ದೊಡ್ಡ ಕುಟುಂಬನೇ ಆಗೋಗಿತ್ತು. ಯಾಕಂದರೆ ಅವರ ಒಬ್ಬ ತಮ್ಮ ಮತ್ತು ತಮ್ಮನ ಹೆಂಡತಿ ಇಬ್ಬರು ಸತ್ತೋಗ್ಬಿಟ್ಟಿದ್ರು. ಏನೋ ಪ್ಲೇಗೋ ಏನೋ ಬಂದಿತ್ತಂತೆ ಆ ಊರಿಗೆ. ಆವಾಗ ಅವರಿಗಿಬ್ಬರು ಮಕ್ಕಳು, ಬಿಂದು ಕಿಟ್ಟ ಅಂತ, ಅವರು ನಮ್ಮ ಮನೇಲೇ ಬಂದಿದ್ದರು. ಇನ್ನೊಬ್ಬ ಮಗನಿಗೆ ಮದುವೆ ಆಗಿತ್ತು, ಆದರೆ ಹೆಂಡತಿ ಇರಲಿಲ್ಲ. ಸೊ ಅವ್ರ ಮಗ ಶೇಷಗಿರಿ ರಾಮಣ್ಣ ಅಂತ, ರಾಮಣ್ಣ ಅಂದರೆ ರಾಮಚಂದ್ರ ಅವ್ರ ಮಗ, ಅವನು ನಮ್ಮ ಮನೇಲಿದ್ದ. ಕೊನೆ ತಮ್ಮ ಸೇತು, ಅವನಿನ್ನೂ ಓದ್ತಾ ಇದ್ದ. ಅವನು ಇಷ್ಟು ಜನ ನಮ್ಮ ಜೊತೆಗೆ, ನಮ್ಮ ತಂದೆ ಸಂಸಾರ ಪ್ರಾರಂಭ ಮಾಡಿದಾಗ ಅಲ್ಲಿ ನಮ್ಮ ಜೊತೆಗಿದ್ದವರು. ಅದು ನಮ್ಮ ಅಮ್ಮನ ಮನೆಯವರು ಸಾಕಷ್ಟು ಶ್ರೀಮಂತರಿದ್ದರು. ಸ್ವಲ್ಪ ಒಡವೆ ಗಿಡವೆ ಅದು ಇದು ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು ಕಳಿಸಿದ್ರು, ಸೀರೆ ಎಲ್ಲನೂ. ಆದರೆ ಇಷ್ಟು ದೊಡ್ಡ ಸಂಸಾರ ಸಾಕಬೇಕಾದ್ರೆ ನಮ್ಮ ತಂದೆ ಲೈಫ್ ಇನ್ಶೂರೆನ್ಸ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಸಂಬಳ ಸಾಕಾಗ್ತಾ ಇರಲಿಲ್ಲ. ಸೊ ಸಹಜವಾಗಿ ಒಂದೊಂದಾಗಿ ಎಲ್ಲ ಒಡವೆಗಳೆಲ್ಲ ಹೋಗಿ ಕೊನೆಗೆ ದೊಡ್ಡ ಸೈಜ್ ತಾಳಿ ಕೂಡ ಚಿಕ್ಕದು ಮಾಡಿಸಿ ಹಾಕ್ಕೊಳ್ಳೋ ಪರಿಸ್ಥಿತಿ ಬಂತು. ಆದರೆ ಒಂದೇನು ತುಂಬ ಖುಷಿಯಾಗಿ ಹೇಳ್ಬೋದು ಅಂದರೆ, ಬಡತನ ಎಷ್ಟೇ ಇರಲಿ, ಹೊಟ್ಟೆಗೆ ಎಷ್ಟೇ ಏನೋ ಬರೀ ಅನ್ನ ಸಾರು ತಿಂದ್ಕೊಂಡು ಇದ್ದಿರ್ಬೋದು, ಬಹಳ ಸುಖವಾಗಿದ್ವಿ ನಾವು. ಯಾಕಂದರೆ ನಮ್ಮ ತಂದೆ ನಮ್ಮ ತಾಯಿ ಯಾವ ಜನ್ಮದ ಪುಣ್ಯನೋ, ಇನ್ನೂ 10 ಜನ್ಮ ಏನಾದ್ರು ಪುನರ್ಜನ್ಮ ಅಂತಿದ್ದು ನಾವು ಮತ್ತೆ ಹುಟ್ಟಿದ್ರೆ ಅಂಥವ್ರ ಹೊಟ್ಟೆಲೆ, ಅವ್ರ ಹೊಟ್ಟೆಲೆ ಹುಟ್ಟಬೇಕು ಅಂತ ಅನ್ಸುತ್ತೆ. ಅಂಥ ದೊಡ್ಡ ವ್ಯಕ್ತಿಗಳು. ಹಲವು ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸಿರುವ ಯಮುನಾ ಮೂರ್ತಿ ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಯಲ್ಲಿ ಉತ್ತಮ ನಿರ್ದೇಶನಕ್ಕಾಗಿ 6 ಬಾರಿ ಪ್ರಶಸ್ತಿಯನ್ನು ಪಡೆದವರು. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಅಭಿನಯ ಚತುರೆ, ಧ್ವನಿ ಶಿಲ್ಪಿ ಮೊದಲಾದ ಬಿರುದುಗಳನ್ನು ಪಡೆದವರು. ಅನೇಕ ನಾಟಕ, ಕಾದಂಬರಿ, ಕಥೆಗಳನ್ನು ಬರೆದಿದ್ದಾರೆ. ಈ ಹವ್ಯಾಸಿ ನಟಿ ಶ್ರೀಮತಿ ಯಮುನಾ ಮೂರ್ತಿಯವರಿಗೆ 2021ನೇ ಸಾಲಿನ ದಿವಂಗತ ನಟರಾಜ್ ಬಾಳಪ್ಪ ಏಣಿಗೆ ಹವ್ಯಾಸಿ ರಂಗಭೂಮಿ ರಾಜ್ಯ ಮಟ್ಟದ ಪ್ರಶಸ್ತಿಯೂ ಕೂಡ ಲಭಿಸಿದೆ. ಶ್ರೀಮತಿ ಯಮುನಾ ಮೂರ್ತಿ ಹುಟ್ಟಿದ್ದು ಬೆಂಗಳೂರಿನಲ್ಲಿ 8/3/1933. ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು. ಇವರು BSc ಪದವಿಯನ್ನ ಮಹಾರಾಣಿ ಕಾಲೇಜಿನಿಂದ ಪಡೆದು ವಿಜ್ಞಾನದ ಪದವೀಧರೆಯಾದರು. ಕಲೆಗಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು. 8ನೇ ವಯಸ್ಸಿನಲ್ಲಿ ತಮ್ಮ ತಾಯಿ ನಿರ್ದೇಶಿಸಿದ ಸತ್ಯವನ ಸಾವಿತ್ರಿ ಎಂಬ ನಾಟಕದ ಮೂಲಕ ರಂಗಪ್ರವೇಶ ಮಾಡಿದರು. ಸುಮಾರು ಅದೇ ವಯಸ್ಸಿನಲ್ಲಿ VS ಕೌಶಿಕ್ ಅವರಿಂದ ಭರತನಾಟ್ಯ ಮತ್ತು 10ನೇ ವಯಸ್ಸಿನಿಂದ R ಪರಮೇಶ್ವರ್ ವಾರಿಯರ್ ಅವರಿಂದ ಕಥಕ್ಕಳಿ ನೃತ್ಯ ಶೈಲಿಯ ತರಬೇತಿಯನ್ನು ಕೂಡ ಪಡೆದರು. 13ನೇ ವಯಸ್ಸಿನಲ್ಲಿ ಛಾಯಾ ಕಲಾವಿದರು ಎಂಬ ಸಂಘದ ಸದಸ್ಯೆಯಾಗಿ ಬಹದ್ದೂರ ಗಂಡ ಎಂಬ ನಾಟಕದಲ್ಲಿ ನಾಯಕಿಯಾಗಿ ಅಭಿನಯಿಸಿ ಕರ್ನಾಟಕದ ಮೊದಲ ಹವ್ಯಾಸಿ ನಟಿಯಾಗಿ ಪ್ರಸಿದ್ಧರಾದವರು ಯಮುನಾ ಮೂರ್ತಿ. ಅದುವರೆಗೆ ರಂಗನಾಟಕಗಳಲ್ಲಿ ಪುರುಷರೇ ಸ್ತ್ರೀ ಪಾತ್ರಗಳನ್ನು ವಹಿಸುತ್ತಿದ್ದರು. ನೃತ್ಯ ಮತ್ತು ನಾಟಕ ಪ್ರದರ್ಶನಗಳನ್ನು ಕರ್ನಾಟಕವಲ್ಲದೆ ಮುಂಬೈ, ಚೆನ್ನೈ, ಹೈದರಾಬಾದುಗಳಲ್ಲಿ ಪ್ರದರ್ಶಿಸಿ ಅಲ್ಲಿಯೂ ಕೂಡ ಒಳ್ಳೆಯ ಹೆಸರು ಗಳಿಸಿದವರು ಶ್ರೀಮತಿ ಯಮುನಾ ಮೂರ್ತಿ. ನಾವು ಚಿಕ್ಕವರಿದ್ದಾಗ ಕಾನ್ವೆಂಟ್ನಲ್ಲಿ ಓದಿದ್ದು, ಇಂಗ್ಲೀಷ್ ಮಾಧ್ಯಮದಲ್ಲಿ. ಕನ್ನಡ ಕಲ್ತ್ಕೊಂಡೇ ಇರಲಿಲ್ಲ ನಾನು. ಅಮ್ಮ ತಾವೇ ಒಂದು ಸತ್ಯವಾನ್ ಸಾವಿತ್ರಿ ಅಂತ ಒಂದು ಚಿಕ್ಕ ನಾಟಕ ಬರೆದು, ಅದರಲ್ಲಿ ನಾನು ಸತ್ಯವಾನು, ನನ್ನ ತಂಗಿ ಸಾವಿತ್ರಿ, ನಮ್ಮ ಅಣ್ಣ ಯಮ, ಈ ಥರ ಎಲ್ಲ ನಮ್ಮ ಕೈಯಲ್ಲಿ ಪಾಠ ಮಾಡಿಸಿ ನಾಟಕ ಮಾಡ್ತಿದ್ವಿ. ಪರಿಷತ್ತಲ್ಲಿ ಮೊದಲು ನಾಟಕ ನಾವು ಮಾಡಿದ್ದು. ನಾವು ತುಂಬ ಚಿಕ್ಕವರು. ನನಗೆ 8 ವರ್ಷ ಇತ್ತು, ನನ್ನ ತಂಗಿಗೆ 5 ವರ್ಷ, ನಮ್ಮ ಅಣ್ಣಂಗೆ 9-10 ವರ್ಷ ಇರ್ಬೋದು. ಆ ವಯಸ್ಸಲ್ಲಿ ಮಾಡಿದ್ದು. ಅಮ್ಮನೇ ಅದನ್ನು ಬರೆದು ಡೈರೆಕ್ಟ್ ಮಾಡಿ ಎಲ್ಲ ಮಾಡಿದಾಗ
ಡೈಲಾಗ್ಸ್ ಹೇಳ್ಕೊಡ್ತಾ ಇದ್ರಲ್ಲ, ಡೈಲಾಗ್ಸ್ ಬೇಗ ಬಂದುಬಿಡುತ್ತೆ, ಚಿಕ್ಕ ವಯಸ್ಸಲ್ವ, ಬಾಯಿಗೆ ಮಾತು ಬಂದುಬಿಡ್ತಾ ಇತ್ತು. ಆ ಮಾತು ಬಂದ ಮೇಲೆ ನಾನು ಲಿಪಿ ನೋಡಿಕೊಂಡು ಈ ಅಕ್ಷರ ಇದು ಅಂದ್ಕೊಂಡು ಕನ್ನಡ ಕಲ್ತಿದ್ದು. ನಾನು ಗುರುಗಳ ಹತ್ರ ಕನ್ನಡ ಕಲೀಲಿಲ್ಲ. ನಮಗೆ ಆಕಾಶವಾಣಿ ಸೇರೋಷ್ಟೊತ್ತಂತೂ ನಂಗೆ ನಾಟಕದಲ್ಲಿ ಪಾತ್ರ ಮಾಡಿ ಏನು ಕನ್ನಡ ಬರ್ತಿತ್ತು ಅದೇ ಕನ್ನಡ ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದು ವಿದ್ಯಾಭ್ಯಾಸದಲ್ಲಿ ಗ್ರ್ಯಾಜುಯೇಷನ್ ಮಾಡಿದ್ದು ಎಲ್ಲ BSc ಸೈನ್ಸ್ ಗ್ರ್ಯಾಜುಯೇಟ್ ನಾನು. ಆವಾಗ ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ ತೊಗೊಂಡಿದ್ದೆ. ಕಾನ್ವೆಂಟಲ್ಲಿ ಓದೋವಾಗಂತೂ ಇಂಗ್ಲೀಷೇ ಸೆಕೆಂಡ್ ಲ್ಯಾಂಗ್ವೇಜು. ಹೀಗಾಗಿ ಕನ್ನಡ ಕಲಿಯೋ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ನಾಟಕದಿಂದ ನಾನು ಕನ್ನಡ ಕಲಿತಿದ್ದು. ಆಮೇಲೆ ಮುಂದೆ ನಾನು ಕನ್ನಡದಲ್ಲೇ ಬರ್ತಿದ್ದು ಎಲ್ಲ ಮಾಡಿದ್ದು. ನಾನು ಡ್ರಾಮಾ ಪ್ರೊಡ್ಯೂಸರ್ ಹುದ್ದೆಗೆ ಹಾಕಿದಾಗ ನನ್ನ ಜೊತೆಗೆ ಇನ್ನೊಬ್ಬರು ಕೂಡ ಇದೇ ಹುದ್ದೆಗೆ ಹಾಕಿದ್ದು. ಅವ್ರು ನನಗಿಂತ ಹಳಬರು, ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದ್ದವರು. ಆದರೆ ಅದೇನಾಯಿತು ಏನೋ ಅವ್ರಿಗೆ ಅನ್ಫಾರ್ಚುನೇಟ್ಲಿ ಅವ್ರಿಗದು ಪ್ರೊಡ್ಯೂಸರ್ ಹುದ್ದೆ ಸಿಕ್ಕಲಿಲ್ಲ. ನಮ್ಮ ಸ್ಟೇಷನ್ ಡೈರೆಕ್ಟ್ರು ಕೂಡ ನಿನ್ನ ಅಪ್ಲಿಕೇಶನ್ ವಾಪಸ್ ತಗೋ, ಬರಬೇಡ ನೀನು ಇಂಟರ್ವ್ಯೂಗೆ ಅಂತ. ನಾನು ಹಠ ಮಾಡಿದೆ. ನೀವು ಕರ್ತಿದ್ದೀನಿ ಇಂಟರ್ವ್ಯೂಗೆ ಮೇಲೆ ಎಷ್ಟು ಜನ ಬಂದಿದ್ದಾರೆ, ಅವ್ರ ಜೊತೆಗೆ ನಾನು ಇರ್ತೀನಿ, ನೀವು ಇವ್ರನ್ನೇ ಸೆಲೆಕ್ಟ್ ಮಾಡಬೇಕು ನಿಮ್ಮ ಮನಸ್ಸಲ್ಲಿದೆ, ಅವ್ರನ್ನ ಸೆಲೆಕ್ಟ್ ಮಾಡಿ, ನನ್ನದೇನು ಅಬ್ಜೆಕ್ಷನ್ ಇಲ್ಲ, ನಾನೇನು ಮಾಡೋಕ್ಕಾಗಲ್ವಲ್ಲ, ನೀವು ಸ್ಟೇಷನ್ ಡೈರೆಕ್ಟ್ರ್ ಅಲ್ವಾ, ಮಾಡಿ, ನನಗೇನು ಪರವಾಗಿಲ್ಲ ಅಂತಂದೆ. ಆಮೇಲೆ ನಾನು ಒಂಥರ ಹಠ ಮಾಡಿಕೊಂಡು ಇಡೀ ಒಂದು ತಿಂಗಳ ಟೈಮ್ ಇತ್ತು. ಅಲ್ಲಿ ಯೂನಿವರ್ಸಿಟಿಗೆ ಹೋಗಿ ಲೈಬ್ರರಿಲಿ ಕೂತ್ಕೊಂಡು ಆಕಾಶವಾಣಿ ಬಗ್ಗೆ ಎಲ್ಲ ಪುಸ್ತಕಗಳು ಓದಿ ಒಂಥರ ತುಂಬ ಕಷ್ಟಪಟ್ಟು ರೆಡಿಯಾಗಿ ಬಂದುಬಿಟ್ಟಿದ್ದೆ. ಆದರೆ ಅವ್ರು ನನ್ನ ಕಲೀಗ್ಗೆ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ನೋದು ಕಾನ್ಫಿಡೆನ್ಸಿಂದ, ಅವ್ರು ಓವರ್ ಕಾನ್ಫಿಡೆನ್ಸು, ಅವ್ರ ಪಾಪ ತಯಾರಾಗಿ ಬಂದಿರಲಿಲ್ಲ. ಅದಕ್ಕೆ ಹಾಗಾಯಿತು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಗೆ ಒಂದು ರಿಟರ್ನ್ ಟೆಸ್ಟು, ಒಂದು ಪ್ರೊಡಕ್ಷನ್ ನಿರ್ಮಾಣ ಮಾಡೋ ಟೆಸ್ಟು ಪ್ಲಸ್ ಇಂಟರ್ವ್ಯೂ 3 ಮಾಡಿ ಬೇರೆ ಬೇರೆ ದೇಶದಿಂದ ಬೇಂದ್ರೆ ಅವರು ಅಂಥವ್ರು ಇಂಟರ್ವ್ಯೂಗೆ ತೊಗೊಂಡವರು, ಮತ್ತು ಡೆಲ್ಲಿಯಿಂದ ಚಿರಂಜಿತ್ ಅಂತನ್ನೋರು ದೊಡ್ಡ ಪ್ರೊಡ್ಯೂಸರ್ಸು, ಅಂಥವ್ರ ಮುಂದೆ ಕೂಡ 3ರಲ್ಲೂ ನಾನೇ ಫಸ್ಟ್ ಆಗಿ ಬಂದುಬಿಟ್ಟೆ. ಹೀಗಾಗಿ ನಾನು ಸೆಲೆಕ್ಟ್ ಮಾಡಲೇ ಆಗಬೇಕಾಯ್ತು. ಅವ್ರು ನಾನೇ ಪ್ರೊಡ್ಯೂಸರ್ ಆದಾಗ ನನ್ನ ಜೊತೆಗೆ ಅಪ್ಲೈ ಮಾಡಿದ್ರಲ್ಲ, ಅವ್ರಿಗೆ ತುಂಬ ಬೇಜಾರಾಗಿ ಎಲ್ಲ ಮಾಡಿ ನಾನು ತುಂಬ ಒಂಥರ ಅವ್ರ ಜೊತೆ ಅವರೇ ಮಾಡಿದ್ರು ಅಂತ ನಂಗೆ ಅನ್ಸಲ್ಲ, ಅವ್ರ ಜೊತೆ ಸೇರಿದವ್ರು ಕೆಲವರೆಲ್ಲ ನಂಗೆ ತುಂಬ ಹಿಂಸೆ ಮಾಡೋದು. ಅದೆಲ್ಲ ಮಾಡಿದಾಗ ನಂಗೆ ಸ್ವಲ್ಪ ಬೇಜಾರಾಗ್ತಿತ್ತು. ಆಮೇಲೆ ಯೋಚನೆ ಮಾಡಿದೆ, ನಾನು ಅವ್ರ ಜಾಗದಲ್ಲಿ ನಿಂತಿದ್ದರೆ ನನಗೇನು ಅನ್ನಿಸ್ತಿತ್ತು, ನಾನು ಬೈಬೇಕು ಅನ್ನಿಸ್ತಿತ್ತಾ ಅಂತ. ನಿಜ ಅನ್ನಿಸ್ತು. ಯಾಕಂದರೆ ನನಗಿಂತ 10 ವರ್ಷ ಜಾಸ್ತಿ ಸರ್ವಿಸ್ ಇದ್ದವರು, ಇನ್ನೊಂದು 2 ವರ್ಷಕ್ಕೆ ರಿಟೈರ್ ಆಗೋರು. ಇವಾಗ ಪ್ರೊಡ್ಯೂಸರ್ ಆಗಲಿಲ್ಲ ಅಂದರೆ ಅವ್ರ ಜೀವನದಲ್ಲಿ ಪ್ರೊಡ್ಯೂಸರ್ ಮತ್ತಾಗೋ ಚಾನ್ಸ್ ಇಲ್ಲವೇ ಇಲ್ಲ. ಯಾಕಂದರೆ ಪ್ರೊಡ್ಯೂಸರ್ ಹುದ್ದೆ ಒಂದೇ ಇರೋದು. ಅದು ನಾನು ರಿಟೈರ್ ಆಗೋ ತನಕ ಅವ್ರಿಗೆ ಸಿಗೋಲ್ಲ. ಅವ್ರಿಗೆ ಇದ್ದಿದ್ದು 2 ವರ್ಷ ಸರ್ವಿಸು, ಅವ್ರು ಆಗೋದಿಲ್ಲ. ಅವ್ರಿಗಿಂತ ನಾನು ವಯಸ್ಸಲ್ಲೂ ಚಿಕ್ಕವಳು, ಎಕ್ಸ್ಪೀರಿಯೆನ್ಸಲ್ಲೂ ಚಿಕ್ಕವಳು, ಎಲ್ಲಕ್ಕಿಂತ ಜಾಸ್ತಿ ನಾನು ಹೆಂಗಸು. ಲೇಡೀಸಿಗೆ ಕೊಟ್ಬಿಡ್ತಾರೆ ನಮಗಿಂತ ಜಾಸ್ತಿ ಅಂದರೆ ನ್ಯಾಚುರಲಿ ಅವ್ರಿಗೆ ಬೇಜಾರಾಗೋದು ಸಹಜ ಅದು. ಯಾಕಂದರೆ ಮೊದಲಿಂದ ಆ ರೀತಿ ಬಂದೇ ಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಪುರುಷರಿಗಿಂತ ಸ್ತ್ರೀಯರು ಯಾವಾಗಲೂ ಸ್ವಲ್ಪ ಕಡಿಮೆ ದರ್ಜೆಲೇ ಇರಬೇಕು ಅಂತ. ಅವ್ರಿಗೆ ಅದು ಬೇಜಾರಾದಾಗ ನನ್ನ ಬಾಯಿಗೆ ಬಂದಾಗ ಅವ್ರು ಬೈದಿದ್ದು ಎಲ್ಲ ಮಾಡಿದ್ದು ಬಹಳ ಸಹಜ. ಅಷ್ಟು ಕೆಟ್ಟ ಮಾತು ನಾನು ಬೈತಾ ಇರಲಿಲ್ವೇನೋ, ಆದರೂ ಮನಸ್ಸಲ್ಲಂತೂ ಬೈಕೋತಾ ಇದ್ದೆ ಅಂತ ಅನಿಸಿ ಅವ್ರ ಮೇಲೆ ನಾನು ಸ್ವಲ್ಪನೂ ಸಿಟ್ಟು ಮಾಡ್ಕೊಳ್ಳಿಲ್ಲ. ಅವ್ರ ಜೊತೆಗೆ ಬಹಳ ಸ್ನೇಹದಿಂದ ಇದ್ದೆ. ಅವ್ರು ರಿಟೈರ್ ಆದಮೇಲೆ ಅವ್ರಿಗೆ ಸಾಕಷ್ಟು ಕಾಂಟ್ರಾಕ್ಟ್ಸ್ ಕೊಟ್ಟು ಅವ್ರಿಗೆ ತುಂಬ ಎನ್ಕರೇಜ್ ಮಾಡಿ, ಅವ್ರಿಗೆ ಹುಷಾರಿಲ್ದಿದ್ದಾಗ ಅವ್ರು ರಿಟೈರ್ ಆಗಿ ಮೈಸೂರಿಗೆ ಬಂದಮೇಲೆ ಅವ್ರಿಗೆ ಹುಷಾರಿಲ್ದ ಅಂತ ಗೊತ್ತಾದಾಗ ಇಲ್ಲಿಂದ ಮೈಸೂರಿಗೆ ಹೋಗಿ ಅವ್ರು ನೋಡ್ಕೊಂಡು ಬಂದು ಅವ್ರು ಮೀಟ್ ಮಾಡಿ ಎಲ್ಲ ಮಾಡಿದೆ. ಅಷ್ಟೆಲ್ಲ ನನಗೆ ಯಾಕೆ ಅಷ್ಟು ಮನಸ್ಸಲ್ಲಿ ಅಷ್ಟು ಅವ್ರ ಬಗ್ಗೆ ಒಂದು ಸ್ವಲ್ಪನೂ ಸಿಟ್ಟು ಬರಲಿಲ್ಲ ಅಂದರೆ ಇದಕ್ಕೆ ಕಾರಣ ನಮ್ಮ ತಂದೆನೇ. ಯಾಕಂದರೆ ಚಿಕ್ಕ ವಯಸ್ಸಿಂದ ಅವರು ಅದು ನಮ್ಮ ಮನಸ್ಸಲ್ಲಿ ಬಿತ್ತುಬಿಟ್ಟಿದ್ರು. ಪರಕಾಯ ಪ್ರವೇಶ ಮಾಡೋದು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡೋದು, ಇದು ಎಷ್ಟು ಅಭ್ಯಾಸ ಆಗ್ಬಿಡ್ತು ಅಂತಂದರೆ ನನ್ನ ಜೀವನದಲ್ಲಿ ಇವತ್ತಿಗೂ ನನಗೆ ಒಂದೊಂದು ಸತಿ ಆಮೇಲೆ ಸಿಟ್ಟು ಬರುತ್ತೆ. ಬಂದಾಗ ಆಮೇಲೆ ನಾನೇ ಅನ್ಕೋತೀನಿ, ನಾನು ಅವ್ರ ಜಾಗದಲ್ಲಿದ್ದರೆ ಹೀಗೆ ಮಾಡ್ತಿದ್ವೇನೋ, ಸಿಟ್ಟು ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಅವ್ರು ನಿಜವಾಗ್ಲೂ ಆ ಕ್ಷಣದಲ್ಲಿ ಮರ್ತೇ ಬಿಡ್ತೀನಿ. ಇದು ರಕ್ತದಲ್ಲೇ ಕೂಡ್ಕೊಂಡು ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಅಲ್ಲಿ ಓದಿದ್ದಂತೂ ಮಾರ್ನಡಿಸ್ ಕಾಲೇಜೊಳಗೆ BSc ಸೈನ್ಸ್ ಗ್ರ್ಯಾಜುಯೇಟ್. ನಾನು ಮೊದಲೇನೋ ಎಲ್ಲ ಮಕ್ಕಳ ಥರ ನನಗೂ ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಆದರೆ PUC ಮುಗಿದ ಕೂಡಲೇ ವಯಸ್ಸು ತುಂಬ ಕಡಿಮೆ ಇದೆ ಅಂತೇಳಿ ಅವರು ಇನ್ನೂ 1 ವರ್ಷ ಸೇರ್ಸೋಕ್ಕಾಗಲ್ಲ, ಸೀಟ್ ಕೊಡೋಲ್ಲ ಅಂದರು. ಮನೇಲಿ ಏನು ಕೂತ್ಕೊಳ್ಳೋದು ಅಂತ BSc ಸೇರಿದೆ. ಮತ್ತು ಅಷ್ಟೊತ್ತಿಗೆ ನಾಟಕದಲ್ಲಿ ಡ್ಯಾನ್ಸಲ್ಲಿ ಎಷ್ಟು ಫೇಮಸ್ ಆಗಿಬಿಟ್ಟಿದ್ವಿ ಅಂದರೆ ಮತ್ತು ಅದು ಡಾಕ್ಟರ್ ಆಗಬೇಕು ಅನ್ನೋ ಆಸೆನೇ ಹೊರಟೋಯ್ತು ನನಗೆ. ಅದಕ್ಕೆ ಅಲ್ಲಿಗೆ ಬಿಟ್ಬಿಟ್ಟು ನಟಿಯಾಗಿ ಕಂಟಿನ್ಯೂ ಮಾಡಿಬಿಟ್ಟೆ. ನಾನು ಮೊದಲು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ದು ನಾವು ಕಥಕಳಿ, ಕೇರಳದವರು ಹೇಳ್ಕೊಟ್ರು ನೃತ್ಯನ. ಆಮೇಲೆ ಕೌಶಿಕ್ ಅನ್ನೋದ್ರಿಂದ ಭರತನಾಟ್ಯ, ಎರಡೂ ಕಲಿತಾ ಇದ್ವಿ. ನನ್ನ ಮದುವೆ ಆಗಿ ನನ್ನ ಮೊದಲನೇ ಮಗಳು ಹುಟ್ಟೋ ತನಕ ನಾನು ಸಾಕಷ್ಟು ಸ್ಟೇಜ್ ಪ್ರೋಗ್ರಾಮ್ಸ್ ಆಲ್ ಓವರ್ ಕರ್ನಾಟಕ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೊಡ್ತಾಯಿದ್ವಿ.
ಅವಾಗ ನಾವು ಲಲಿತಾ ಪದ್ಮಿನಿ ರಾಗಿಣಿ ಫೇಮಸ್ ಆಗಿದ್ದಾಗ ಕೇರಳ ಸಹೋದರಿಯರು ಅಂತ ನಮ್ಮನೇಲಿ ನಾನು ನಮ್ಮ ಅಕ್ಕ ನನ್ನ ತಂಗಿಗೆ ಸಾಂಗ್ಲಿ ಸಹೋದರಿಯರು ಅಂತ ತುಂಬ ಫೇಮಸ್ ಆಗಿದ್ವಿ. ಅದೇ ಥರ ಡಾನ್ಸ್ ಡ್ರಾಮಾ ಕಥಕಳಿ ಅಂದರೆ ನೃತ್ಯ ನಾಟಕ ಅಂತ. ಸೊ ಅಲ್ಲೂ ನಾಟಕನೇ ಆ್ಯಕ್ಚುಲಿ ನವರಸಗಳನ್ನು ಮತ್ತು ಮುದ್ರೆಗಳಿಗೆ ಭಾಷೆ ಮಾತಾಡೋದು ಎಲ್ಲನೂ ಅದು ಒಂದು ರೀತಿ ಮಾತಿಲ್ಲದ ನಾಟಕ ಆಡ್ತಾ ಇದ್ವಿ. ಆಮೇಲೆ ರಂಗನಾಟಕ ಶುರುವಾಗಿದ್ದು ಹೇಗೆ ಅಂತಂದರೆ ನಾನು 12-13 ವಯಸ್ಸಿದ್ದಾಗ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾಯಿದ್ವಿ. ಮತ್ತು ನಾಟಕ BS ವೆಂಕಟರಾಮನ್ ಅವ್ರ ನಿರ್ದೇಶನದಲ್ಲಿ ಅವಾಗಿರೋ ನಾಟಕ ಮಾಡ್ತಾಯಿದ್ವಿ. ಪರ್ವತವಾಣಿಯವ್ರ ಮನೆಗೆ ಬಂದುಬಿಟ್ಟು ನಾನು ಬಹದ್ದೂರ್ ಗಂಡ ಅಂತ ಒಂದು ನಾಟಕ ಬರೆದಿದ್ದೀನಿ, ಅದ್ರಲ್ಲಿ ಮೇನ್ ರೋಲ್ ನೀವು ಮಾಡೋಕ್ಕಾಗತ್ತಾ ಅಂತ ನಾನು ಕೇಳಿದ್ರು. ನನಗೇನು ಯಾವ್ದು ಮಾಡಿದ್ರೆ ಮಾಡ್ತಾಯಿದ್ದೆ. ನಮ್ಮಪ್ಪ ಹೇಳಿದ್ರು ಮಾಡ್ತಾಳೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ, ಅದರೊಳಗೆ ಕನ್ನಡನೇ ಸರಿಯಾಗಿ ಬರೋಲ್ವಲ್ಲ ಅಂತ. ಅದಕ್ಕೆ ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡು ಹೋದ್ರು. ಇವರ ಪತಿ ಶ್ರೀ NV ರಾಮಚಂದ್ರಮೂರ್ತಿ ಸಹ ಒಳ್ಳೆಯ ನಟರಾಗಿದ್ದರಿಂದ ಲಗ್ನವಾಗಿ ಇಬ್ಬರು ಮಕ್ಕಳಾದ ಮೇಲೂ ಇವರ ಕಲಾ ಸೇವೆ ಮುಂದುವರಿಯಿತು. ನಂತರ ಬೆಂಗಳೂರು ಆಕಾಶವಾಣಿಗೆ ನಾಟಕದ ಧ್ವನಿ ಕಲಾವಿದೆಯಾಗಿ ಆಯ್ಕೆಯಾಗಿ ನಾಟಕದ ನಿರ್ದೇಶಕಿ ನಿರ್ಮಾಪಕಿಯಾದರು. 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಹಾಯಕ ಕೇಂದ್ರ ನಿರ್ದೇಶಕರಾಗಿ 1991ರಲ್ಲಿ ನಿವೃತ್ತಿಯಾದರು. 28 ವರ್ಷಗಳಲ್ಲಿ 23 ವರ್ಷಗಳ ಕಾಲ ಧಾರವಾಡ ಆಕಾಶವಾಣಿಗೆ ಇವರ ಸೇವೆ ಸಂದಿತು. ನಿವೃತ್ತಿಯ ನಂತರ ಕಿರುತೆರೆಯಲ್ಲಿ ಚಂದನ ವಾಹಿನಿಗಾಗಿ ಯಾಮಿನಿ ಕ್ರಿಯೇಷನ್ಸ್ ಎಂಬ ಸಂಸ್ಥೆ ಸ್ಥಾಪಿಸಿ 10 ಕಿರುಚಿತ್ರಗಳನ್ನು ನಿರ್ಮಾಣ ಮಾಡಿ ಪ್ರಸ್ತುತಪಡಿಸಿದರು. ಇದಲ್ಲದೆ ಮಾಯಾಮೃಗ, ಮೂಡಲಮನೆ, ಮುತ್ತಿನ ತೋರಣ, ಅಮ್ಮ ನಿನಗಾಗಿ, ಅನುರಾಗ ಸಂಗಮ, ಚಂದನದ ಗೊಂಬೆ ಇತ್ಯಾದಿ ಧಾರಾವಾಹಿಗಳಲ್ಲಿ ವಿಭಿನ್ನ ಪಾತ್ರಗಳಿಗೆ ಜೀವ ಕೊಟ್ಟು ಮಿಂಚಿದವರು ಶ್ರೀಮತಿ ಯಮುನಾ ಮೂರ್ತಿ. ರಿಷಿ, ಅಣ್ಣಾ ಬಾಂಡ್, ಯಾರೇ ಕೂಗಾಡಲಿ ಇತ್ಯಾದಿ ಚಲನಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಹರಟೆ, ಅಡುಗೆ ಮನೆ, ಮಕ್ಕಳಿಗೆ ಕಥೆ ಹೇಳುವುದು ಮತ್ತು ಸಂದರ್ಶನ ಕಾರ್ಯಕ್ರಮಗಳಲ್ಲೂ ಕೂಡ ಪ್ರೇಕ್ಷಕರಿಗೆ ಪರಿಚಿತರಾಗಿದ್ದಾರೆ ಶ್ರೀಮತಿ ಯಮುನಾ ಮೂರ್ತಿಯವರು. ಬಾನುಲಿ, ಕಿರುತೆರೆಯಲ್ಲದೆ ಹಾಸ್ಯಗೋಷ್ಠಿ, ನಗುವಿಗೆ ಕೆರೇಷನ್, ಪ್ರಖ್ಯಾತ ಹಾಸ್ಯ ಸಾಹಿತಿಗಳ ಬಗ್ಗೆ ಭಾಷಣ, ಏಕಪಾತ್ರಾಭಿನಯ ಇಂತಹ ಅನೇಕ ರಂಗ ಚಟುವಟಿಕೆಗಳಲ್ಲೂ ನಿರತರಾಗಿದ್ದಾರೆ. ಆಕಾಶವಾಣಿ ಸೇವೆಯಲ್ಲಿದ್ದಾಗ ಹಲವಾರು ದೀರ್ಘ ನಾಟಕಗಳು, ಪ್ರಹಸನಗಳು, ಏಕಪಾತ್ರಾಭಿನಯಗಳನ್ನು ಬಾನುಲಿಗಾಗಿ ರಚಿಸಿ ಬೇರೆಯವರ ಹಲವು ಕಥೆಗಳನ್ನು ನಾಟಕ ರೂಪಕಕ್ಕೆ ಅಳವಡಿಸಿ ನಟಿಸಿ ನಿರ್ದೇಶಿಸಿ ಪ್ರಸ್ತುತಪಡಿಸಿದ್ದಲ್ಲದೆ ನೂರಾರು ವಿಭಿನ್ನ ರೀತಿಯ ಪಾತ್ರಗಳಿಗೆ ಧ್ವನಿ ನೀಡಿ ಶ್ರವ್ಯ ಮಾಧ್ಯಮದ ಅತ್ಯುತ್ತಮ ಕಲಾವಿದೆ ಎನಿಸಿಕೊಂಡವರು ಶ್ರೀಮತಿ ಯಮುನಾ ಮೂರ್ತಿ. ಎಲ್ಲ ಗಂಡಸರು ರಿಹರ್ಸಲ್ ಎಲ್ಲ ಅವಾಗ ಹೆಣ್ಣು ಮಕ್ಕಳು ಯಾರೂ ಸ್ಟೇಜ್ ಮೇಲೆ ಬರ್ತಾನೆ ಇರಲಿಲ್ಲ. 42ನೇ ಇಸ್ವಿ ಒಳಗೆ ಬರೀ ಪುರುಷರೇ ಸ್ತ್ರೀ ಪಾತ್ರಗಳನ್ನ ಮಾಡ್ತಾ ಇದ್ದಿದ್ದು ಅಭ್ಯಾಸಿ ನಾಟಕಗಳಲ್ಲಿ. ಆವಾಗ ನಾನಲ್ಲಿ ಹೋದಾಗ ನಾನು ಒಬ್ಬಳೇ ಸ್ತ್ರೀ, ಮುಖ್ಯವಾದ ಸರೋಜಾ ಅನ್ನೋ ಟೇಮಿಂಗ್ ಆಫ್ ದಿ ಶ್ರೂ ಶೇಕ್ಸ್ಪಿಯರ್ ನಾಟಕದ ಕನ್ನಡ ರೂಪ ಇದು. ಅದರಲ್ಲಿ ಶ್ರೂದು ಅಂದರೆ ಬಜಾರಿ ಪಾತ್ರ ಸರೋಜನದು, ಅದನ್ನೇ ನಾನು ಮಾಡಿದ್ದು. ಆವಾಗ ಮಾಡಿದ ಟೈಮ್ನಲ್ಲಿ ರಾಮಚಂದ್ರಮೂರ್ತಿ ಅವರು ಸೀತಮ್ಮ ಅಂದರೆ ಸರೋಜನ ತಾಯಿ ಪಾತ್ರ ಮಾಡ್ತಾಯಿದ್ರು. ಮುಂದೆ 10 ವರ್ಷ ನಾವು ನಾಟಕ ಎಲ್ಲ ಮಾಡಿ ಆದಮೇಲೆ ಸುಮಾರು 21-22ನೇ ವಯಸ್ಸಲ್ಲಿ ಅವರನ್ನೇ ನಾನು ಮದುವೆ ಆಗಿದ್ದು, NV ರಾಮಚಂದ್ರಮೂರ್ತಿ ಅಂತ. ಮೊದಲು ಅವ್ರು ಮಾಡಿದಾಗ ಅವರು ಸ್ತ್ರೀ ಪಾತ್ರ ಮಾಡ್ತಿದ್ರು. ಬರೀ ಎಲ್ಲ ಪಾತ್ರಗಳು ಸ್ತ್ರೀ ಪಾತ್ರಗಳೆಲ್ಲ ಪುರುಷರೇ ಮಾಡ್ತಾಯಿದ್ರು, ನಾನೊಬ್ಬಳು ಮಾತ್ರ ಸ್ತ್ರೀ ಇದೆ. ಆಮೇಲೆ ಕೆಲವು ಪ್ರದರ್ಶನಗಳಾದಮೇಲೆ ನಮ್ಮ ಅಕ್ಕ ಸೀತಮ್ಮನ ಪಾತ್ರ ಮಾಡೋಕ್ಕೆ ಶುರು ಮಾಡೋದು, ನನ್ನ ತಂಗಿ ಪಾತ್ರ ಮಾಡ್ತಾಯಿದ್ದು. ನಾವು 3 ಜನನೂ ಸ್ಟೇಜ್ ಮೇಲೆ ಹೋದ್ವಿ. ಅದಕ್ಕೆ ಇವತ್ತಿಗೂ ಎಲ್ಲ ಕಡೆ ದಾಖಲೆ ಆಗಿದೆ ಏನಂದರೆ ಕರ್ನಾಟಕದ ಮೊದಲ ಹವ್ಯಾಸಿ ನಟಿ ಅಂತ ನನ್ನ ಹೆಸರೇ ಇರೋದು. ಯಾಕಂದರೆ ಅವಾಗ ಯಾರು ನಟಿಯರು ಬರ್ತಾ ಇರಲಿಲ್ಲ ಸ್ಟೇಜ್ ಮೇಲೆ. ನಮ್ಮ ಅಮ್ಮ ಅಂತಂದರೆ ಒಂಥರ ಅನದರ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಸಮಾಜ ಸೇವೆ ಇವಾಗೆಲ್ಲ ಸ್ವಲ್ಪ ಏನೋ ಚುರುಪಾರು ಮಾಡ್ದೆಲ್ಲ ಸಮಾಜ ಸೇವಕರು ಅಂತ ಬಿರುದು ಎಲ್ಲ ಕೊಡ್ತಾರೆ. ಆದರೆ ನಮ್ಮ ಅಮ್ಮ ಮಾಡ್ತಾ ಇದ್ದಿದ್ದ ಸಮಾಜ ಸೇವೆನ ನಿಜವಾಗ್ಲೂ ಎಷ್ಟು ಜ್ಞಾಪಿಸ್ಕೊಂಡ್ರು ಸಾಲದು. ಯಾರಾದ್ರೂ ರಸ್ತೆ ಒಳಗೆ ಏನಾದ್ರು ಹುಷಾರಿಲ್ಲ, ಫಿಟ್ಸ್ ಬಂದು ಬಿದ್ದಿದ್ರೆ ಕೂಡ ಒಳ್ಳೆ ಪುಟ್ಟ ವೈದಿಕ ಬ್ರಾಹ್ಮಣರ ಮನೆಯವ್ರು ನಾವು. ಅಂಥದ್ರಲ್ಲಿ ನಮ್ಮ ಅಮ್ಮ ಹೋಗಿ ಆ ಫಿಕ್ಸ್ ಬಂದವ್ರಿಗೆ ಇದು ಉಪಚಾರ ಮಾಡಿ ಬಾಯಿಗೆ ಒರೆಸಿ ಕೈಯಲ್ಲಿ ಬೀಗಿಗೆ ಕೊಟ್ಟು ಏನೇನೋ ಮಾಡಿ ಅವ್ರ ಜ್ಞಾನ ಬಂದಮೇಲೆ ಮನೆಗೆ ಕರ್ಕೊಂಡ್ಬಂದು ಅವರು ಕಾಫಿ ಕೊಟ್ಟು ಕಳಿಸ್ತಾಯಿದ್ರು. ಮುಸ್ಲಿಮ್ಸು, ಹರಿಜನ್ಸು ಎಂಥ ಜಾತಿಯಿಂದ ಯಾವತ್ತೂ ನೋಡಿದವರಲ್ಲ, ಮನೆಗೆ ಕರ್ಕೊಂಬಂದು ಅವ್ರಿಗೆ ಔಷಧಿ ಕೊಟ್ಟು ಕಾಫಿ ಗೀಫಿ ಕೊಟ್ಟು ಮನೆಗೆ ಕಳಿಸ್ತಾಯಿದ್ರು. ರಸ್ತೆ ಒಳಗೆ ಯಾರ ಮನೇಲಿ ಏನೇ ಕಷ್ಟ ಆಗಲಿ ಅಮ್ಮನಿಗೆ ಹೇಳಿ ಕಳಿಸೋರು. ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅಂತ ರಾತ್ರಿ ಇರೋ ಜಾಸ್ತಿ ಯಾರೂ ಇಲ್ಲ ಅಂದರೆ ಅಮ್ಮ ಹೋಗಿ ರಾತ್ರಿ ಇದು ಬರ್ತಾಯಿದ್ರು. ನಮ್ಮ ಎದುರು ಮನೇಲಿ ಹರಿಜನ್ ಒಬ್ಬರು ಮನೆಗೆ ಅಳಿಯ ಬರ್ತಾನೆ ಅಂದರೆ ಅವ್ರ ಮನೇಲಿ ಅವ್ರಿಗೆ ಹುಷಾರಿರಲಿಲ್ಲ, ಅಮ್ಮ ತುಂಬ
ಆವಾಗಲೇ ವಯಸ್ಸಾಗಿತ್ತು, 73-74 ವರ್ಷ ಆಗಿತ್ತು. ಅಂಥವರು ಮಾಡಿ ಹತ್ತು ಹೋಗಿ ಕೂತ್ಕೊಂಡು ಅಳಿಯ ಬರೋ ಟೈಮ್ ಏನೇನು ಮಾಡಬೇಕು ತಿಂಡಿ ತೀರ್ಥ ಎಲ್ಲ ಅಂತ ಅವ್ರಿಗೆ ಹೇಳಿಕೊಟ್ಟು ಅವ್ರ ಕೈಲಿ ಮಾಡಿಸಿ ನಮ್ಮನೆ ಏನೋ ಅನ್ನೋ ಥರ ಅವ್ರ ಮನೇಲಿ ಮಾಡ್ಕೊಂಡು ಬಂದಿದ್ದು. ಅವ್ರ ಮನೇಲಿ ಹೆಣ್ಮಕ್ಳಿಗೆ ಓದಿಸ್ತಾ ಇರಲಿಲ್ಲ. ಅಮ್ಮ ಅವ್ರಿಗೆ ಹೇಳಿದೆ, ಹೆಣ್ಮಕ್ಳಿಗೆ ಓದಿಸ್ಲೇಬೇಕು ನೀವು, ಅವ್ರು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತ ಬಲವಂತ ಮಾಡಿ ಆ ಹುಡುಗಿಗೆ ಸ್ಕೂಲಿಗೆ ಸೇರಿಸಲಿಕ್ಕೆ ಎಲ್ಲ ಮಾಡಿದ್ದು. ಎಷ್ಟೋ ವರ್ಷ ಆಗಿ ನಾನು ಆಕಾಶವಾಣಿಯಿಂದ ಬೆಂಗಳೂರಿಗೆ ಬಂದಾಗ ಯಾವುದೋ ಒಂದು ಆಫೀಸಲ್ಲಿ ಚೀಫ್ ಗೆಸ್ಟ್ ಅಂತ ಕರೆದಾಗ ಆ ಹುಡುಗಿ ಬಂದು, ನೀವು ವೆಂಕಮ್ಮ ಅವ್ರ ಮಗಳಲ್ವಾ ಅಂತಂದರು. ಹೌದು ಅಂದು. ಇವತ್ತು ನಾನು ಓದಿ ಇವತ್ತು ಕೆಲಸದಲ್ಲಿರೋದಕ್ಕೆ ನಿಮ್ಮ ಅಮ್ಮನೇ ಕಾರಣ ಅಮ್ಮ, ನಮ್ಮ ಮನೇಲಿ ಹೆಣ್ಮಕ್ಳು ಓದ್ತಾನೆ ಇರಲಿಲ್ಲ ಅಂದರು. ಅಮ್ಮ ಅಂದರೆ ನಿಜವಾಗ್ಲೂ ಶಿ ವಾಸ್ ಸಮಥಿಂಗ್ ಎಕ್ಸ್ಟ್ರಾಆರ್ಡಿನರಿ. ಇಂಥ ಪೇರೆಂಟ್ಸಲ್ಲಿ ಹುಟ್ಟಿದ್ದು ಅಂದರೆ ನಮ್ಮದು ಯಾವುದೋ ಪೂರ್ವಜನ್ಮದ ಪುರಾಕೃತ ಪುಣ್ಯನೇ ಇರಬೇಕು ಅಂತ ನನಗೆ ಅನಿಸುತ್ತೆ. ಅಖಿಲ ಭಾರತ ಆಕಾಶವಾಣಿಯ ವಾರ್ಷಿಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಿರ್ದೇಶನ ಮತ್ತು ನಿರ್ಮಾಣಕ್ಕಾಗಿ 6 ಬಾರಿ ಬಹುಮಾನ ಮತ್ತು ಪ್ರಶಸ್ತಿ ಪಡೆದಿದ್ದಾರೆ. 1991ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, 2000ರಲ್ಲಿ ಹಂಸ ಪ್ರಶಸ್ತಿ, 2012ರಲ್ಲಿ ನಾಟ್ಯಶ್ರೀ ಪ್ರಶಸ್ತಿ, 2014ರಲ್ಲಿ ಮಹಾರಾಣೀಸ್ ಕಾಲೇಜಿನಿಂದ ಡಿಸ್ಟಿಂಗ್ವಿಶ್ಡ್ ಅಲ್ಮನಿ ಪ್ರಶಸ್ತಿ, 2016ರಲ್ಲಿ ಸ್ತ್ರೀ ಜಾಗೃತಿ ಪತ್ರಿಕೆಯಿಂದ ರಾಜ್ಯ ಪ್ರಶಸ್ತಿ. ಇವುಗಳು ಕೆಲವು ಇವರಿಗೆ ಸಂದ ಗೌರವ ಪುರಸ್ಕಾರಗಳು. ಇದಲ್ಲದೆ ಅಭಿನಯ ಚತುರೆ ಮತ್ತು ಧ್ವನಿ ಶಿಲ್ಪಿ ಎಂಬ ಬಿರುದುಗಳಿಂದ ಜನರು ಇವರನ್ನು ಗುರುತಿಸಿದ್ದಾರೆ. ಇವರ ಮೊದಲ ಕಾದಂಬರಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದು ಪುಸ್ತಕ ರೂಪದಲ್ಲಿ ಮುದ್ರಣಗೊಂಡು ನಂತರ ವಿಶೇಷ ತ್ರೈಮಾಸಿಕ ನಾಟಕವಾಗಿ ಆಕಾಶವಾಣಿಯಿಂದ ಬಿತ್ತರಗೊಂಡಿತು. ಪ್ರಸಾರ ಮಾಧ್ಯಮದಿಂದ ಕುಟುಂಬ ಯೋಜನೆಗಾಗಿ ಬರೆದ ಗುಳಿಗೆ ಎಂಬ ನಾಟಕ ಮುದ್ರಣಗೊಂಡಿದೆ. ಕೆಲವು ಕಥೆಗಳು ಮತ್ತು ಹಾಸ್ಯ ಬರಹಗಳು ಮಾಸಿಕಗಳಲ್ಲಿ ಪ್ರಕಟವಾಗಿವೆ. ತಮ್ಮ 80ನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ ಇದುವರೆಗೆ ರಸ ನಿಮಿಷವೋ ವಿರಸ ನಿಮಿಷವೋ, ಇದು ಆತ್ಮಕಥೆಯಲ್ಲ ಆತ್ಮಕಥನ ಎಂಬ ಸಂಕಲನಗಳು, ಆವಿಷ್ಕಾರದ ಅವಾಂತರ, 4 ಹಾಸ್ಯ ರಂಗನಾಟಕಗಳು, ಜೀವನ ನಾಟಕದ ನೇಪಥ್ಯದಿಂದ ಎಂಬ ಆತ್ಮಕಥೆ ಮುದ್ರಣಗೊಂಡು ಬಿಡುಗಡೆಯಾಗಿದೆ. ಇಂದಿಗೂ ಕೂಡ ಶ್ರೀಮತಿ ಯಮುನಾ ಮೂರ್ತಿ ನಿರಂತರವಾಗಿ ಕ್ರಿಯಾಶೀಲವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಅತ್ಯಂತ ಶ್ರೇಷ್ಠ ನಟಿ ಹಾಗೂ ನಿರ್ಮಾಪಕಿ. ಯಾವುದೇ ಒಂದು ಕೆಲಸ ಆಗಲಿ ನಾವು ಇಷ್ಟಪಟ್ಟು ಮಾಡೋದಿಂತಂದರೆ ಅದು ಕಷ್ಟ ಅನಿಸೋದೇ ಇಲ್ಲ. ಮತ್ತು ಇಷ್ಟ ಇಲ್ಲದೆ ಇರೋ ಕೆಲಸ ಎಷ್ಟೇ ಚೆನ್ನಾಗಿದ್ದು ಕೂಡ ಯಾಕಪ್ಪ ಇದು ಮಾಡ್ತೀನಿ ಅಷ್ಟು ಬೇಜಾರಾಗಿಬಿಡುತ್ತೆ. ಅದರಿಂದ ನಮ್ಗೆ ಸಂಬಳ ಸ್ವಲ್ಪ ಕಡಿಮೆ ಬರುತ್ತೆ ಅಂತ ಅನ್ನೋದಕ್ಕಿಂತ ನಾವು ಅದನ್ನು ಖುಷಿಯಿಂದ ಮಾಡ್ತಿದ್ದೀವಿ ಅನ್ನೋದಿದೆಯಲ್ಲ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ. ನನಗಿವಾಗ ನನ್ನ ಆಕಾಶವಾಣಿ ಸೇರಿದಾಗ ಆ ಕೆಲಸದ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದರೆ, ನಾವು ಮನೆಯಿಂದ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಸರ್ತಿ ಬಸ್ ಸಿಗ್ತಾ ಇರಲಿಲ್ಲ, ಅರ್ಧಕ್ಕರ್ಧ ದಾರಿ ನಡ್ಕೊಂಡು ಹೋಗ್ಬೇಕಾಯ್ತು, ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಬಸ್ಸಿಗೆ ಕಾಯಬೇಕಾಗ್ತಿತ್ತು. ಅಷ್ಟೆಲ್ಲ ಮಾಡಿದ್ರು ಕೂಡ ಅಲ್ಲಿ ಹೋದ್ಮೇಲೆ ಮೆಷಿನ್ ಸಿಕ್ಕೋಲ್ಲ, ಕಾಯಬೇಕು. ಯಾರು ರೆಕಾರ್ಡಿಂಗ್ ಬರಬೇಕಾಗುತ್ತೆ, ಅವ್ರು ಲೇಟಾಗಿ ಬರ್ತಾರೆ. ಏನೇ ಆದರೂ ಕೂಡ ಒಂದು ಸ್ವಲ್ಪನೂ ನನಗೆ ನೋಡಪ್ಪ ಇದು ಯಾಕಾದ್ರೂ ಕೆಲಸಕ್ಕೆ ಸೇರಿದ್ನು ಅಂತ ಅನ್ನಿಸ್ತಾನೇ ಇರಲಿಲ್ಲ. ನಮ್ಗೆ ಅವಾಗ ಕೊಡ್ತಾ ಇದ್ದಿದ್ದು ಕೆಲಸಕ್ಕೆ ಸೇರಿದಾಗ ತಿಂಗಳಿಗೆ 110 ರೂಪಾಯಿ ಸಂಬಳ. ಅದು ಬೆಳಗ್ಗೆ ಶನಿವಾರ ಭಾನುವಾರ ಕೂಡ ಬೆಳಗ್ಗಿಂದ ರಾತ್ರಿವರೆಗೂ ಯಾವಾಗ ಕೆಲಸ ಇರುತ್ತೆ ಅಲ್ಲಿ ಹೋಗಿ ಮಾಡಬೇಕು. ಅದು ಬರವಣಿಗೆ ಇರ್ಬೋದು, ವಾಯ್ಸ್ ರೆಕಾರ್ಡಿಂಗ್ ಇರ್ಬೋದು, ನಾಟಕದಲ್ಲಿ ಪಾರ್ಕ್ ಮಾಡೋದಿರ್ಬೋದು, ಪ್ರತಿಯೊಂದು ಕೂಡ ಅದು ರೆಕಾರ್ಡಿಂಗ್ ಬೇರೆ ಇರಲಿಲ್ಲ. ನಾವು ಸೇರಿದಾಗ ಎಲ್ಲ ಲೈವು. ರಾತ್ರಿ 9 ಗಂಟೆಗೆ ನಾಟಕ ಆಗ್ತಾಯಿತ್ತು, ಬ್ರಾಡ್ಕಾಸ್ಟ್ ಆಗ್ತಾಯಿತ್ತು. ವಾಪಸ್ ಮುಗಿದ ಮೇಲೆ ಕಾರಲ್ಲಿ ಮನೆ ಕರ್ಕೊಂಬಂದು ಬಿಡ್ತಾಯಿದ್ರು. ಆದರೆ ನಾವು ಹೋಗೋದಕ್ಕೆಲ್ಲ ನಮಗೆ ಕಾರ್ ಸಿಗ್ತಾ ಇರಲಿಲ್ಲ. ನಾವು ಹೋಗ್ಬಿಟ್ಟು 6 ಗಂಟೆಗೆ ಹೋಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಟಕನೂ ಮುಗಿಸ್ಕೊಂಡು ರಾತ್ರಿ 10 ಗಂಟೆ 10:30 ಮೇಲೆ ಕಾರಲ್ಲಿ ಮನೆಗೆ ಬರ್ತಾಯಿದ್ವಿ. ಇಷ್ಟೆಲ್ಲ ಆದರೂ ಕೂಡ ಎಷ್ಟು ಊಟ ತಿಂಡಿಗೆ ಎಲ್ಲಕ್ಕೂ ತೊಂದರೆ ಇತ್ತು ಆಗಿನ ಕಾಲದಲ್ಲಿ. ನಮಗೆ ದುಡ್ಡು ಬರ್ತಾಯಿದ್ದು 210 ರೂಪಾಯಿನಲ್ಲಿ ಹೋಟೆಲಲ್ಲಿ ಹೋಗಿ ಊಟ ಗೀಟ ಮಾಡೋಷ್ಟು ಸಾಕಾಗ್ತಾ ಇರಲಿಲ್ಲ, ಮನೆ ಖರ್ಚು ಕೊಡಬೇಕಾಗ್ತಿತ್ತು. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಯಾವತ್ತೂ ನನಗೆ ಈ ಕೆಲಸ ಮಾಡಿದ ಕಷ್ಟ ಆಯಿತು ಅಂತ ಅನ್ನಿಸ್ಲಿಲ್ಲ. 58ನೇ ವಯಸ್ಸಲ್ಲಿ ನಾನು ರಿಟೈರ್ ಆದಾಗ ಕೂಡ ಯಾಕಪ್ಪ ಇಷ್ಟು ಬೇಗ ಇವ್ರು ರಿಟೈರ್ಮೆಂಟ್ ಕೊಡ್ತಾ ಇದ್ದಾರೆ, ಇನ್ನೊಂದು 2 ವರ್ಷ ನಾನು ಕೆಲಸ ಮಾಡೋಕ್ಕೆ ಬಿಡಬಾರ್ದಾಗಿತ್ತ ಅಂತ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು. ಆಮೇಲೆ ನಾನು ಸ್ವಲ್ಪ ತುಂಬ ಗಟ್ಟಿಮುಟ್ಟಿಯಾಗೂ ಇದ್ದೆ. ಇವಾಗ ನಮ್ಮ ಕಲೀಗ್ಸು ಅದೇ ಅಂತಿದ್ರು, ಏನ್ರಿ ನೀವು ಇಷ್ಟೆಲ್ಲ ಆ್ಯಕ್ಟಿವಾಗಿ ಓಡಾಡ್ತೀರಿ, ಎಲ್ಲ ಯಾಕೆ ಆ್ಯಕ್ಟಿವಾಗಿ ಮಾಡ್ತೀರಿ, ನಿಮ್ಗೆ ಅನ್ಯಾಯವಾಗಿ ರಿಟೈರ್ಮೆಂಟ್ ಅಂತ ನಂಬೋಕೆ ಆಗೋದಲ್ರಿ ಅಂತ. ನನ್ನ ದುರದೃಷ್ಟನೋ ಏನೋ, ನಾನು ರಿಟೈರ್ ಆಗಿದ ತಕ್ಷಣವೇ 58 ಇದ್ದಿದ್ದು ರಿಟೈರ್ಮೆಂಟ್ 60 ಆಯಿತು. ಇಲ್ಲೇ ಇದ್ದರೆ ಇನ್ನೂ 1-2 ವರ್ಷ ಕೆಲಸ ಮಾಡ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ನಾನು ನಾಟಕ ಮಾಡ್ತಾನೆ ಇರ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ಲೈಫಲ್ಲಿ ಛಾಯಾ ಕಲಾವಿದರ ನಾಟಕ ನಾವು ಕಂಟಿನ್ಯೂ ಮಾಡ್ತಾ ಹೋದ್ವಿ. ನಮ್ಮ ಯಜಮಾನ್ರ ಜೊತೆಗೆ ನಾನು ಪಾರ್ಟ್ ಮಾಡ್ತಾನೇ ಇದ್ದೆ. ಪರ್ವತವಾಣಿ ಗ್ರೂಪು, ಛಾಯಾ ಕಲಾವಿದರು ಗ್ರೂಪು ಮಾಡ್ತಾ ಇದ್ವಿ ನಾಟಕ. ಆಮೇಲೆ ನನ್ನ ಮದುವೆ ಆಯಿತು.
ಮದುವೆ ಆದಮೇಲೆ ಕೂಡ ರಾಮಚಂದ್ರ ಮೂರ್ತಿ ನಾಟಕದಲ್ಲೇ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಮ್ಮ ಅತ್ತೆಯವರು ನಾಟಕ ಮಾಡೋದು ಕಂಟಿನ್ಯೂ ಮಾಡೋಕ್ಕೆ ಏನು ತೊಂದರೆ ಕೊಡಲಿಲ್ಲ. ಆಮೇಲೂ ನಾಟಕ ಮಾಡ್ತಾಯಿದ್ವಿ. ಆಮೇಲಂತೂ ಆಕಾಶವಾಣಿ ಸೇರಿದ ಮೇಲಂತೂ ನಾನು ನಾಟಕ ಡ್ರಾಮಾ ವಾಯ್ಸ್ ಅಂತ ಕೆಲಸಕ್ಕೆ ಸೇರಿದೆ, ಡ್ರಾಮಾ ಪ್ರೊಡ್ಯೂಸರ್ ಆದೆ. ನನ್ನ ಇಡೀ ಜೀವನ ನಾನು ನಾಟಕದಲ್ಲೇ ಕಳೆದಿದ್ದು. ಆಮೇಲೆ ಈ ನೃತ್ಯನ ಮಾತ್ರ ನನ್ನ ಮಗಳು ಹುಟ್ಟಕ್ಕೆ ಮುಂಚೆ ನಾನು ಬಸ್ರಿ ಇದ್ದಾಗ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟೆ. ನಮ್ಮ ಮತ್ತೆ ಗೊತ್ತಿಲ್ಲದಾಗಿ ಸ್ಟೇಜ್ ಮೇಲೆ ಮಾಡಿಬಿಟ್ಟೆ. 6 ತಿಂಗಳು ತುಂಬಿತ್ತು. ಅದು ಪೇಪರಲ್ಲೆಲ್ಲ ಬಂದುಬಿಡ್ತು. ಆವಾಗ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತು ನಮ್ಮ ಅತ್ತೆಯವ್ರಿಗೆಲ್ಲ. ಏನದು ಮರ್ಯಾದಸ್ಥರು ಕುಟುಂಬದವ್ರಿಗೆ ಹೋಗಿ ಡ್ಯಾನ್ಸ್ ಮಾಡೋದು ಅಂದರೆ ಹಾಗೆ ಹೀಗೆ ಅಂತ. ಅವತ್ತು ಬಿಟ್ಟೆ ನಾನು ನೃತ್ಯ ಮಾಡೋದು. ಅಲ್ಲಿ ತನಕ ಪ್ರೊಫೆಷನ್ ನೃತ್ಯ ತೊಗೋತೀನೋ ನಾಟಕ ತೊಗೋತೀನೋ ಅಂತ ಡೌಟ್ಫುಲ್ ಇತ್ತು. ಅಷ್ಟು ಪೂರ್ತಿ ನೃತ್ಯದಲ್ಲೇ ಮುಳುಗ್ಬಿಟ್ಟಿದ್ದೆ, ನಾಟಕದಲ್ಲಿ. ಅದು ಒಂದು ರೀತಿ ಜೀವನಕ್ಕೂ ನಾಟಕಕ್ಕೂ ಬಹಳ ಡಿಫ್ರೆನ್ಸ್ ಇಲ್ಲ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದ್ದೆ ನಾನು. ಜೀವನದಲ್ಲಿ ಕೂಡ ನಾನು ಎಷ್ಟೋ ಸರ್ತಿ ನನಗೆ ಯಾರು ಮನೆಗೆ ಬಂದರೆ ಎಲ್ಲರಿಗೂ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು ಅಂತ ಇಷ್ಟ ಆಗ್ತಿರಲಿಲ್ಲ. ಅವ್ರಿಗೆ ಯೋಗ್ಯತೆ ಇದೆಯೋ ಇಲ್ಲೋ, ಯಾರ್ಯಾರಿಗೋ ಕಾಲು ಮುಟ್ಟಿ ಯಾಕೆ ನಮಸ್ಕಾರ ಮಾಡಬೇಕು ಅಂತಿದ್ದೆ. ಅದಕ್ಕೆ ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ಸ್ಟೇಜ್ ಮೇಲೆ ನೀನು ಯಾರ್ಯಾರಿಗೂ ನಮಸ್ಕಾರ ಮಾಡಲ್ಲ, ಅದೇ ಥರ ಮಾಡಿಬಿಡು, ಆ್ಯಕ್ಟಿಂಗ್ ಅಷ್ಟೇ ಅದು ಅಂತ ಹೇಳಿ ಚೇಷ್ಟೆ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಮಾತು ಹೇಳ್ತಾಯಿದ್ರು, ಯಾರಿಗೆ ನೀನು ನಮಸ್ಕಾರ ಮಾಡ್ತೀನಿ ನಿನ್ನ ಮನಸ್ಸಲ್ಲಿ ಒಂದು ತಿಳ್ಕೊ, ಆ ವ್ಯಕ್ತಿಗೆ ನಾನು ಮಾಡ್ತಾಯಿಲ್ಲ, ಅವನೊಳಗಿರುವಂಥ ದೇವರಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊ, ಬೇಜಾರಾಗಲ್ಲ ನನಗೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಾಂಶ ಇದ್ದೇ ಇದೆ. ಅದಿಲ್ಲದೆ ಇರುವಂಥ ವ್ಯಕ್ತಿ ಪ್ರಪಂಚದಲ್ಲಿಲ್ಲ. ಎಂಥ ಕೆಟ್ಟವನಾದರೂ ಅವನು ದೇವರ ಅಂಶ ಒಂದು ಇರುತ್ತೆ, ಅದಕ್ಕೆ ನಮಸ್ಕಾರ ಮಾಡೋ ಸಾಕು ಅಂತಿದ್ರು. ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ನಮ್ಮ ತಂದೆ ವಿಚಾರ ಹೇಳ್ತಾ ಕೂತ್ಕೊಂಡ್ರೆ ಎಷ್ಟೊತ್ತಾದರೂ ಮುಗಿಯೋದೇ ಇಲ್ಲ ಅಂತ. ನಿಜವಾಗ್ಲೂ ನಾನು ಬೇರೆ ಸ್ವಾಮಿಗಳು ಸನ್ಯಾಸಿಗಳು ಯಾರಿಗೂ ಕಾಲು ಮುಟ್ಟು ನಮಸ್ಕಾರ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ನಮ್ಮ ತಂದೆಗೆ ಮಾತ್ರ ನಾನು ಮೊನ್ನೆ ಧಾರವಾಡದಿಂದ ಬರ್ತಾ ಹೋಗ್ತಾ ಪ್ರತಿ ಸರ್ತಿನೂ ಅವ್ರ ಕಾಲು ಮುಟ್ಟು ನಮಸ್ಕಾರ ಮಾಡ್ತಿದ್ದೆ. ಯಾಕಂದರೆ ಅವರಲ್ಲಿ ಏನೋ ಒಂದು ದೈವತ್ವ ಇತ್ತು. ಎಲ್ಲಕ್ಕಿಂತ ದೊಡ್ಡದು ಅಂದರೆ ಅವ್ರ ಜನ್ಮದಲ್ಲಿ ಒಬ್ಬರಿಗೆ ಒಂದು ಮಾತು ಕೆಟ್ಟ ಮಾತಾಡ್ದವ್ರಿಲ್ಲ. ಅವ್ರಿಗೆ ಎಷ್ಟು ಕೆಟ್ಟದ್ದು ಏನೇ ಮಾಡಿರಲಿ ಅವ್ರ ಬಗ್ಗೆ ನಾವೇನಾದ್ರು ಅಂದರೆ ಹಾಗೆಲ್ಲ ಅನ್ಬಾರ್ದು. ನನ್ನ ಹಣೆ ಬರ ಅವನ ಕೈಲಿ ಹಾಗೆ ಮಾಡಿಸ್ತಾ ದೇವರು, ಅವನೇನು ಮಾಡ್ತಾನೆ ಪಾಪ, ಯಾರನ್ನೂ ಅನ್ಬಾರ್ದು, ಯಾರಿಗೂ ಕೆಟ್ಟ ಮಾತಾಡಬಾರ್ದು ಅಂತ ಇದ್ರು. ಮತ್ತು ಇನ್ನೊಂದೇನೆಂದರೆ ಯಾರ್ದಾದ್ರ ಬಗ್ಗೆ ಏನಾದ್ರು ನಾವು ಬೇಜಾರು ಮಾಡಿಕೊಂಡ್ರೆ ಒಂದು ನಿಮಿಷ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು ನೀನು, ಅವಾಗ ನಿಂಗೆ ಗೊತ್ತಾಗುತ್ತೆ ಅವ್ನು ಮಾಡಿದ ತಪ್ಪಲ್ಲ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಿದ್ರು. ಅದು ನಾನು ಆಮೇಲೆ ನಾಟಕ ಕಲಿತು ಎಲ್ಲ ಮಾಡಿದ್ಮೇಲೆ ನಮಗದು ಪರಕಾಯ ಪ್ರವೇಶ ಅನ್ನೋ ಪದ ಗೊತ್ತಾಯಿತು. ಆದರೆ ಆಗಲೇ ನಮ್ಮ ತಂದೆ ಬದುಕಿದ್ದಾಗಲೇ ನಾವು ಹೇಗೆ ಚಿಕ್ಕ ವಯಸ್ಸಿಂದ ಅಂತಂದರೆ ಯಾರ್ಯಾರು ಏನಾದ್ರು ನಮ್ಮ ಬೈದರೆ ಹೊಡೆದ್ರೆ ಏನಾದ್ರು ಮಾಡೋಕ್ಕೆ ಬಂತು ಅಂದರೆ ಅವ್ರ ಮೇಲೆ ಸಿಟ್ಟು ಬರ್ತಿತ್ತು. ಆದರೆ ಒಂದು ಕ್ಷಣ ಅವ್ರಿಗೆ ಬೈದೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ಅವನ ಜಾಗದಲ್ಲಿ ನಾನು ಇದೇ ಕೆಲಸ ಮಾಡ್ತಿದ್ನೋ ಏನೋ ಅಂತ ಅನ್ನಿಸ್ಬಿಟ್ಟು ಅವ್ರ ಮೇಲೆ ಸಿಟ್ಟೇ ಬರ್ತಾ ಇರಲಿಲ್ಲ. ಅದು ನಮ್ಮ ತಂದೆಯಿಂದ ನಾವು ಕಲ್ತಿದ್ದು. ಆ ಪರಕಾಯ ಪ್ರವೇಶ ಅನ್ನೋದು ಚಿಕ್ಕ ವಯಸ್ಸಿಂದ ನಮಗೆ ರಕ್ತದಲ್ಲೇ ಕುಡ್ಕೊಂಡ್ಬಂದ್ಬಿಡ್ತು ಅಂತ ಅನ್ಸುತ್ತೆ. ಆಮೇಲೆ ಅದನ್ನು ನಾನು ಇದೇ ವೃತ್ತಿಯಾಗಿ ನಟನೆ ವೃತ್ತಿಯಾಗಿ ತೊಗೊಂಡಾಗ ಪ್ರಾಯಶಃ ನಂಗೆ ತುಂಬ ಸಹಾಯ ಮಾಡ್ತು. ಆಮೇಲೆ ಕೂಡ ನನ್ನ ಜೀವನದಲ್ಲಿ ಎಷ್ಟೋ ಕೆಟ್ಟ ಘಟನೆಗಳಾಯಿತು, ಕೆಟ್ಟ ಜನಗಳನ್ನು ಭೇಟಿ ಮಾಡಿದೆ. ಅವ್ರು ನನಗೆ ಕೆಟ್ಟದ್ದು ಮಾಡಿದಾಗ ನಂಗೆ ಒಂದೊಂದ್ಸತಿ ತುಂಬ ಬೇಜಾರಾಗೋದು, ಬೈಬೇಕು ಅಂತ ಅನ್ನಿಸ್ತಿತ್ತು. ಆವಾಗ ನಮ್ಮ ತಂದೆ ನೆನ್ಕೊಂಡು ಬಂದ್ಬಿಡ್ತಿದ್ರು. ಅವಾಗ ಅನ್ಕೋತಿದ್ದೆ ಪ್ರಾಯಶಃ ಅವ್ರ ಜಾಗದಲ್ಲಿ ನಿಂತ್ಕೊಂಡಿದ್ರೆ ನನಗೂ ಹೀಗೆ ಅನ್ನಿಸ್ತಿದ್ದೇನೋ ಅಂತ. ಅದಾದಮೇಲೆ ರಿಟೈರ್ ಆದಮೇಲೂ ಕೂಡ ನಾನು ರಂಗನಾಟಕಗಳಂತೂ ಕಂಟಿನ್ಯೂ ಮಾಡ್ತಾನೇ ಇದ್ದೆ. ಆಮೇಲೆ ಟಿ ವಿನಲ್ಲಿ ಮಾಡೋಕ್ಕೆ ಶುರು ಮಾಡಿದೆ. ಒಟ್ಟಲ್ಲಿ ಏನಾದರೂ ಒಂದು ಆ್ಯಕ್ಟಿಂಗಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾನೇ ಇರಬೇಕು. ಯಾವುದು ಮಾಧ್ಯಮ ಅದು ಪರವಾಗಿಲ್ಲ, ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ಮಾತ್ರ ನಾನು ಜೀವಂತವಾಗಿರ್ತೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಒಂದು ಟಿ ವಿನಲ್ಲಿ ಮಾಡೋದಾಗಲಿ, ರೇಡಿಯೋಲ್ಲಿ ಮಾಡೋದೇ ಆಗಲಿ, ರಂಗನಾಟಕದಲ್ಲಿ ಮಾಡೋದೇ ಆಗಲಿ, ಏನೇ ಮಾಡಿದ್ರು ನಾಟಕ. ನಾವು ಯಾವಾಗಲೂ ಏನಂದರೆ ಇದು ಪ್ರಪಂಚನೇ ಒಂದು ಸೃಷ್ಟಿನೇ ಇದೊಂದು ನಾಟಕ. ಮತ್ತು ನಾವೆಲ್ಲ ಪಾತ್ರಧಾರಿಗಳು, ದೇವರೇ ಇದಕ್ಕೆ ಸೂತ್ರಧಾರ ಅಂತ ಹಳಬರೆಲ್ಲ ಹೇಳ್ತಾರೆ. ಶೇಕ್ಸ್ಪಿಯರ್ ಕೂಡ ಹೇಳ್ತಾನೆ, ಆಲ್ ದ ವರ್ಲ್ಡ್ ಇಸ್ ಸ್ಟೇಜ್, ವಿ ಆರ್ ಆಲ್ ಆ್ಯಕ್ಟರ್ಸ್ ಅಂತ. ಅದೆಲ್ಲ ನನ್ನ ಜೀವನದಲ್ಲಂತೂ ಒಂಥರ ಅದು ನಿಜ ಆಯಿತು. ಸೈಡ್ ಬೈ ಸೈಡ್ ಜೀವನ ನಾಟಕ ಆಗೋದಷ್ಟೇ ಅಲ್ಲ, ನಾಟಕನೇ ನನ್ನ ವಿಷಯದಲ್ಲಿ ಜೀವನ ಆಗೋಯ್ತು. ನಾಟಕನೇ ನಟನೆ ಮಾಡೋದೇ ಚಿಕ್ಕ ವಯಸ್ಸಿಂದ ರಿಟೈರ್ ಆದಮೇಲೆ ಕೂಡ ದೂರದರ್ಶನದಲ್ಲಿ, ಚಿತ್ರದಲ್ಲಿ, ಎಲ್ಲೇ ಆಗಲಿ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಆ್ಯಕ್ಟಿಂಗ್. ಅದು ಬಿಟ್ಟು ಬೇರೆನೂ ಸಣ್ಣ ಪುಟ್ಟ ಬರವಣಿಗೆ ಮಾಡಿದ್ದೀನಿ ಇಲ್ಲ ಅಂತಲ್ಲ. ಅದರ ಮೇನ್ ಲೈಫ್ ಅಂದರೆ ಆ್ಯಕ್ಟಿಂಗ್.